ನಸುಕಿನ 3 ಗಂಟೆ ಸುಮಾರಿಗೆ ಆಕಾಶದಲ್ಲಿ ವಿಮಾನ ಹಾರಾಟದ ಶಬ್ದ, ಅದರ ಬೆನ್ನಲ್ಲೇ ಗುಡುಗು ಸಿಡಿಲು ಮಿಂಚು, ಬಳಿಕ ಧಾರಾಕಾರ ಮಳೆಯಾಗಿದೆ. ಇದು ಮೋಡ ಬಿತ್ತನೆಯಲ್ಲದೆ ಮತ್ತೇನು ಹೀಗೆಂದು ಪ್ರಶ್ನಿಸಿದವರು ಕೊಡಗು ಬಿಜೆಪಿ ವಕ್ತಾರ ಹಾಗೂ ಪಶ್ಚಿಮ ಘಟ್ಟ ಕಾರ್ಯಪಡೆಯ ಮಾಜಿ ಅಧ್ಯಕ್ಷ ರವಿ ಕುಶಲಪ್ಪ. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದು ನಸುಕಿನ 3 ಗಂಟೆ ಸುಮಾರಿಗೆ ಆಕಾಶದಲ್ಲಿ ವಿಮಾನ ಹಾರಾಟದ ಶಬ್ದ ಕೇಳಿಸಿದೆ ಎಂದರು. ಕೆಲವೇ ಕ್ಷಣಗಳಲ್ಲಿ ಮಿಂಚು, ಗುಡುಗು ಸಿಡಿಲಿನ ಶಬ್ದ ಕೇಳಿ ಬಂದಿದೆ. ಜೊತೆಗೆ ಭಾರೀ ಮಳೆಯೂ ಸುರಿದಿದೆ ಎಂದ ಅವರು, ರಾಜ್ಯ ಸರ್ಕಾರ ಗುಟ್ಟಾಗಿಯೇ ಮೋಡ ಬಿತ್ತನೆ ಮಾಡಿರುವ ಶಂಕೆ ಇದೆ ಎಂದರು. ಈ ರೀತಿಯಾದರೆ ಕೊಡಗಿನ ಪರಿಸ್ಥಿತಿ ಏನು ಎಂದು ರವಿ ಕುಶಲಪ್ಪ ಆತಂಕ ವ್ಯಕ್ತಪಡಿಸಿದರು. ಸರ್ಕಾರ ಮೋಡ ಬಿತ್ತನೆ ಮಾಡದಿದ್ದರೂ ಸ್ಥಳೀಯ ಶಾಸಕರಿಗೆ ಯಾವುದೇ ಮಾಹಿತಿ ಇಲ್ಲದಿರುವುದು ವಿಪರ್ಯಾಸ ಎಂದು ರವಿ ಕುಶಲಪ್ಪ ಹೇಳಿದರು. ನಾನು ಹೇಳೋದು, ಅದು ಆ ಹೊಳೆ ನೋಡಿ ಜಾಗ ನೋಡಿ ನೀರು ಬಿಡೋಕ್ಕಾಗುತ್ತಾ? ಫ್ಲೈಟಿಂದ 22 ಕೋಟಿ 52 ಲಕ್ಷ ಖರ್ಚಿಗಂತೂ ಗ್ಯಾರಂಟಿ. ಮೋಡ ಇದ್ದ ಕಡೆನೇ ಬಿತ್ತನೆ ಮಾಡಿದ್ರೆ ಮಳೆ ಬರುವಂಥದ್ದು. ನಮ್ಮ ಭಾಗದಲ್ಲಿ ಇವತ್ತು ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳುವಂಥದ್ದು, ನಮ್ಮ ಹಾರಂಗಿದು ಕ್ಯಾಚ್ಮೆಂಟ್ ಏರಿಯಾ ಮಾದಾಪುರ, ಇಗ್ಗೋಡ್ಲು, ಗರ್ವಾಲೆ, ಸೂರ್ಲಬ್ಬಿ, ಹಮ್ಯಾಲ, ಮುಟ್ಲು, ನಮ್ಮ ಈ ಭಾಗ ಗಾಳಿಬೀಡು, ಮಡಿಕೇರಿ, ಇದೆಲ್ಲ ನಮ್ಮ ಹಾರಂಗಿಗೆ ಬರುವಂಥದ್ದು. ಈ ಡ್ಯಾಮ್ ತುಂಬಬೇಕು ಅಂತ ಹೇಳಿ ಇಲ್ಲಿ ಕ್ಲೌಡಿ ಸೀಡ್ ಮಾಡಿದ್ರೆ ಈಗಾಗಲೇ ನಮಗೆ 120-150 ಇಂಚ್ ಮಳೆ ಆಗಿದೆ. ಕಾಫಿ ಅರ್ಧಂಬರ್ಧ ಪೂರ್ತಿ ನೆಲದಲ್ಲಿದೆ. ಅದು ವಿಷ ಏನೋ ಇದು ಹಾಕಿ ಬಿಡುವಂಥದ್ದು. ನಿನ್ನೆ 3 ಗಂಟೆ ರಾತ್ರಿಗೆ ಫ್ಲೈಟದು ಸೌಂಡ್ ಕೇಳಿದೆ ನಮ್ಮಲ್ಲಿಗೆ. ಅದ್ರಲ್ಲಿ 4.5 ಗಂಟೆಯಿಂದ ಒಂದು 2 ಇಂಚ್ ಬೆಳಿಗ್ಗೆ ಆಗೋರಿಗೆ 2 ಇಂಚ್ ಮಳೆ ಹೊಡೆದಿದೆ. ನಾವು ವಾಟರ್ ಕ್ಯಾನಲ್ಲಿ ಹೂಗಿಡಕ್ಕೆ ನೀರು ಹೆಂಗೆ ಬಿಡ್ತೀವಿ ಹಂಗೆ ಸೀದಾ ನೀರು ಬೀಳ್ತಿರೋದೆ. ಹಾಗಾಗಿ 60 ದಿನಗಳ ಕಾಲ 28 ಕೋಟಿ 52 ಲಕ್ಷವನ್ನು ಖರ್ಚು ಮಾಡ್ತವೆ. ಎಲ್ಲಿ ಮೋಡ ಇದ್ದ ಕಡೆ ಬಿತ್ತನೆ ಮಾಡ್ತವೆ ಅಂತ ಹೇಳಿದ್ದಾರೆ. ಇನ್ನೊಂದು ಹೇಳ್ತಾರೆ, ಈಗ ಬೆಳಿಗ್ಗೆ ಪತ್ರಿಕೆಯಲ್ಲಿ ಕೆಲವರ ಸಮಯ ಅವರು ಹೇಳ್ತಾರೆ ಇನ್ನೂ 5 ದಿನಗಳ ಕಳೆದು ತೀರ್ಮಾನ ಮಾಡ್ತೀವಿ ಅಂತ. ನನ್ನ ಲೆಕ್ಕಾಚಾರದಲ್ಲಿ SM ಕೃಷ್ಣರ ಕಾಲದಲ್ಲಿ ಇದು ಆಗಿದೆ, ಮಾಡಿದ್ದಾರೆ. ಮತ್ತು ನಮ್ಮ ಧರ್ಮಸಿಂಗ್ ಕಾಲದಲ್ಲೂ ಮಾಡಿದೆ. ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಲೆಲ್ಲ ಇದೇ ಪರಿಸ್ಥಿತಿ ಅಂತ ನಾವು ಹೇಳೋದು. ಯಾವುದೇ ಕಾರಣಕ್ಕೆ ಇದು ಮಾಡಬಾರ್ದು. ಕದ್ದು ಮುಚ್ಚಿ ಮಾಡಕ್ಕೆ ಹೋದರೆ ನಮ್ಮ ರೈತರ ಕಣ್ಣೀರು ಕೇಳೋರು ಯಾರು? ಪರಿಸ್ಥಿತಿ ಎಲ್ಲಿ ತಂದಿರುತ್ತೆ? ಈಗ ಫ್ಲೈಟ್ ಸೌಂಡಿಗೂ ಮಳೆ ಬೀಳೋದು, ಮತ್ತೆ ಗುಡುಗು, ಫ್ಲೈಟಲ್ಲಿ ಇಳಿಬಿಟ್ಟಾಯಿತು, ಗುಡುಗು ಏನದು ಈ ಟೈಮಲ್ಲಿ? ಈಗಲೇ ಇಷ್ಟು ಹವಾಮಾನ ಇಲಾಖೆನ ವರದಿ ತರಿಸಿ ಇನ್ನೂ ನಮಗೆ ಒಂದು 50 ಇಂಚು ಮಳೆ ಹೊಡೆಯೋದು ಬಾಕಿ ಇದೆ. ಈ ತಲಕಾಲಿನ ಸಂಕ್ರಮಣದಲ್ಲಿ ಮಳೆ ಹೊಡೆಯೋದಿದೆ. ಈ ರೀತಿ 60 ದಿನಗಳ ಕಾಲ ಇಷ್ಟು ಹಣ ಖರ್ಚು ಮಾಡಬೇಕು. ಅದೆಷ್ಟು ಖರ್ಚು ಮಾಡ್ತಾರೋ ಅವರಿಗೆ ಗೊತ್ತು. ಈ ರೀತಿ ಆದರೆ ನಮ್ಮ ರೈತರ ಪರಿಸ್ಥಿತಿ. ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಕಾಳಪ್ಪ, ವಕ್ತಾರರಾದ ಮಹೇಶ್ ಚೈನಿ, ಮಂಡಲಗಳ ಅಧ್ಯಕ್ಷರಾದ ಸುವಿನ್ ಗಣಪತಿ, ನಾಗೇಶ್ ಕುಂದಲ್ಪಾಡಿ ಮತ್ತು ಮುಖಂಡ ಅಶ್ವಿನ್ ಸತೀಶ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.